ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಫ್ಟರ್ ಅ ಲಾಂಗ್ ಗ್ಯಾಪ್ ಇವತ್ತೊಂದು ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ತುಂಬ ಗ್ಯಾಪ್ ಆಯಿತು ವೀಡಿಯೋಸ್ನ ಹಾಕೋದಕ್ಕೆ, ಬಿಕಾಸ್ ನನಗೆ ವರ್ಕ್ ಮಾಡ್ಕೋತಾ ವೀಡಿಯೋಸ್ನ ಮಾಡ್ಕೋತಾ ಅಂದರೆ ವ್ಲಾಗ್ ಮಾಡ್ತಾ ನನಗೆ ವೀಡಿಯೋನ ಶೇರ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಸೊ ವೀಡಿಯೋನ ಮಾಡ್ಕೊತೀನಿ, ಬಟ್ ಎಡಿಟ್ ಮಾಡೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. 1 to 2 ಅವರ್ ಆಗುತ್ತೆ ಒಂದು ಎಡಿಟಿಂಗ್ನ ಮಾಡೋದಕ್ಕೆ. ಸೊ ಹಾಗಾಗಿ ನನಗೆ ತುಂಬ ಕಷ್ಟ ಆಗ್ತಿರೋದ್ರಿಂದ ನಾನು ವೀಡಿಯೋಸ್ನ ಹಾಕ್ತಾ ಇಲ್ಲ. ಸೊ ಇವತ್ತೊಂದು ಸ್ಪೆಷಲ್ ಡೇ, ಸೊ ಇದು ಮೆಮೊರೇಬಲ್ ಆಗಿರಲಿ ಅಂತ ಹೇಳಿ ನಾನು ವೀಡಿಯೋಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ನಾವು ಕಾರ್ನ ತೊಗೋತಾ ಇದ್ವಿ, ಸ್ವಿಫ್ಟ್ ಕಾರ್ನ ತೊಗೋತಾ ಇದ್ವಿ. ಅದು ನಾನು ನನ್ನ ಹೆಸರಲ್ಲೇ ಕಾರ್ನ ತೊಗೋತಾ ಇರೋದು ತುಂಬಾ ಖುಷಿ ಇದೆ ಅಂತ ಹೇಳ್ಬೋದು. ಸೊ ಹಾಗೇನೆ ಇಷ್ಟಪಟ್ಟು ಕಲರ್ನ ತೊಗೋತಾ ಇದ್ವಿ. ರೆಡ್ ಅಂದರೆ ನನಗೂ ಅಷ್ಟೇ, ನನ್ನ ಹಸ್ಬೆಂಡ್ಗೂ ಅಷ್ಟೇ ತುಂಬಾ ಇಷ್ಟ. ಸೊ ಹಾಗಾಗಿ ರೆಡ್ ಕಲರಲ್ಲೇ ಬೇಕು ಅಂತ ಹೇಳಿ ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ನಾವಿವತ್ತು ಸ್ವಿಫ್ಟ್ ಕಾರ್ನ ಡೆಲಿವರಿ ತೊಗೋತಾ ಇದ್ವಿ. ಸೊ ಇವಾಗ ಟೈಮು ಮಧ್ಯಾಹ್ನ 12 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಸ್ವಲ್ಪ ಲೇಟ್ ಆಯಿತು, ಡೆಲಿವರಿ ಜಾಸ್ತಿ ಇತ್ತು ಅವತ್ತು. ಸೊ ಹಾಗಾಗಿ ಮಧ್ಯಾಹ್ನ ಆದರೂ ಪರವಾಗಿಲ್ಲ ತೊಗೊಂಡು ಹಾಗೆ ದೇವ್ರಿಗೆ ಹೋಗೋಣ, ಮನೆ ದೇವರಿಗೆ ಅಂತ ಹೇಳಿ ಸೊ ಇವಾಗ ಡೆಲಿವರಿ ತೊಗೋತಾ ಇದ್ವಿ. ಸೊ ನಮ್ಮ ಕಾರ್ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವಿಫ್ಟಲ್ಲಿ ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ತುಂಬಾ ಸಖತ್ತಾಗಿ ಅನಿಸುತ್ತೆ. ನೋಡೋದಕ್ಕೆ ಇದು ಮಿನಿ ಕೂಪರ್ ಥರನೇ ಅನಿಸುತ್ತೆ. ಸೊ ಹಂಗಾಗಿ ನನಗೆ ಈ ಮಾಡೆಲ್ ತುಂಬಾ ಇಷ್ಟ. ಸೊ ಹಂಗಾಗಿ ಇದನ್ನು ಚೂಸ್ ಮಾಡಿಕೊಂಡು ಇವತ್ತು ಡೆಲಿವರಿನ ತೊಗೋತಾ ಇದ್ವಿ. ಹೋಪ್ ನಿಮಗೆ ಕಲರ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅದನ್ನು ನನ್ನ ಹೆಸರಲ್ಲಿ ತೊಗೋತಾ ಇರೋದು ಸ್ವಲ್ಪ ನನಗೆ ತುಂಬ ಖುಷಿ ಇದೆ. ಸೊ ಇವಾಗ ಮಮ್ಮಿ ಪೂಜೆನ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ದೇವರಿಗೆ ಹೋಗಬೇಕು. ಸೊ ಆಲ್ರೆಡಿ ನಾವು ಕಾರ್ ತೊಗೊಂಡು 1 ಮಂತ್ ಆಯಿತು. ಸೊ ಇವಾಗ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದ್ಯಾಟ್. ಸೊ ನಾನು ಆಗಲೇ ಹೇಳಿದೆ ಅಲ್ವಾ, ಸೊ ಕಷ್ಟ ಆಗ್ತಿದೆ ವಿಡಿಯೋ ಮಾಡಿಕೊಂಡು. ಇಷ್ಟೆಲ್ಲ ಸ್ಟ್ರೆಸ್ ತೊಗೊಂಡು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅನ್ನಿಸ್ತು ನನಗೆ. ಸೊ ಹಂಗಾಗಿ ನಾನು ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ ಸ್ವಲ್ಪ ಕಂಟಿನ್ಯೂ ಆಗಿ. ಒಂದು ಪ್ಲ್ಯಾನ್ ಇದೆ, ಸೊ ಅದೆಲ್ಲ ಮಾಡಿಕೊಂಡು ಕಂಟಿನ್ಯೂ ಆಗಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಷ್ಟೇ. ಫಸ್ಟು ಕಾರ್ನ ನಾನೇ ಓಡಿಸಿದ್ದು, ತುಂಬ ಖುಷಿ ಅಂತ ಅನ್ನಿಸ್ತು ನನಗೆ. ಇದು ಸೇಮ್ ನೋಡೋದಕ್ಕೆ ಮಿನಿ ಕೂಪರ್ ಥರ ಅಂತ ಅನಿಸುತ್ತೆ. ಸೊ ಹಂಗಾಗಿ ನನಗೆ ಒಂದು ಸ್ವಿಫ್ಟಲ್ಲಿ ಈ ಥರ ಕಾಂಬಿನೇಷನ್ ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ತುಂಬ ಇಷ್ಟ. ಸೊ ಹಂಗಾಗಿ ಅದನ್ನೇ ಬುಕ್ ಮಾಡಿ ತರಿಸ್ಕೊಂಡಿದ್ವಿ. ಮನೆ ದೇವ್ರಿಗೂ ಕೂಡ ದಾರಿನಲ್ಲಿ ಇದ್ದೀವಿ, ಆನ್ ದ ವೇ. ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಸ್ವಲ್ಪ ಲೇಟೇ ಆಯಿತು ನಾವು ಹೋಗಿ ಬರೋದಕ್ಕೆ. ಪರವಾಗಿಲ್ಲ, ತೊಗೊಂಡಿದ್ದ ದಿನವೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ತೊಗೊಂಡಿದ್ದ ದಿನವೇ ನಾವು ಮನೆ ದೇವ್ರಿಗೂ ಕೂಡ ಹೋಗಿದ್ವಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಟ್ರಿಪ್ಪಿಗೆ ಹೊರಡ್ತಾ ಇದ್ದೀವಿ. ಕಾರ್ ರೆಡಿ ಆಗಿದೆ. ಸೊ ಇನ್ನೇನು ಹೊರಡಬೇಕು. ಸೊ ಫಸ್ಟು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಇದೆ. ಫಸ್ಟು ನಾವು ಇವಾಗ ಕೊಪ್ಪಳ ಹೋಗ್ತಾ ಇದ್ವಿ. ಸೊ ಅಂದರೆ ನಮ್ಮ ಕಾರ್ ತೊಗೊಂಡ್ಮೇಲೆ ಫಸ್ಟ್ ಟ್ರಿಪ್ ಅಂತ ಹೇಳ್ಬೋದು. ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ, ರಾಯರ ಸನ್ನಿಧಿಗೆ. ಸೊ ಕಾರ್ ತೊಗೊಂಡು ಫಸ್ಟ್ ಡೇನೇ ನಾವು ನಮ್ಮ ಮನೆ ದೇವರು ವೀರಭದ್ರೇಶ್ವರ ಟೆಂಪಲಿಗೆ ಹೋಗಿ ಬಂದ್ವಿ. ಸೊ ಇವಾಗ ಇದು ಸೆಕೆಂಡ್ ಟ್ರಿಪ್ ಅಂತ ಹೇಳ್ಬೋದು. ಸೊ ಕಾರ್ ಕೂಡ ರೆಡಿ ಆಗಿದೆ. ಸೊ ಇನ್ನೇನು ಹೊರಡಬೇಕು. ಬನ್ನಿ ನಮ್ಮ ಟ್ರಿಪ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಫ್ಟರ್ ಲಾಂಗ್ ಗ್ಯಾಪ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬನ್ನಿ ಹೊರಡೋಣ. ಕಾರ್ ತೊಗೊಂಡಿರುವಂತಹ ವಿಡಿಯೋದಲ್ಲೇ ನಾನು ಈ ಒಂದು ವ್ಲಾಗ್ನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ಜಾಸ್ತಿ ಏನು ವಿಡಿಯೋ ಇಲ್ಲ ಅಲ್ವಾ, ಶಾರ್ಟ್ ವಿಡಿಯೋ ಆದರೆ ನಿಮಗೂ ಕೂಡ ಸ್ವಲ್ಪ ಅಂತ ಅನಿಸುತ್ತೆ ಅಂತ ಹೇಳಿ. ಸೊ 1 ವೀಕ್ ಆದಮೇಲೆ ಕಾರ್ ತೊಗೊಂಡು 1 ವೀಕ್ ಆದಮೇಲೆ ನಾವು ರಾಯರ ಸನ್ನಿಧಿಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಸೊ ಇವಾಗ ಪೆಟ್ರೋಲ್ ಹಾಕೋಣ ಅಂತ ಹೇಳಿ ನಿಲ್ಲಿಸಿದ್ದೀವಿ. ಬಿಕಾಸ್ ಇದೇ ವ್ಲಾಗಲ್ಲೇ ಅರ್ಧ ಕಂಟಿನ್ಯೂ ಮಾಡ್ತೀನಿ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ ಏನು ಅಂತೆಲ್ಲ ಕೂಡ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಫಸ್ಟು ನಾವಿವಾಗ ಕೊಪ್ಪಳ ಹೋಗ್ತಾ ಇದ್ವಿ. ಕೊಪ್ಪಳ ಗವಿಸಿದ್ದೇಶ್ವರ ಮಠನ ನಾವು 2 ಇಯರ್ಸ್ ಆಗಿತ್ತು ಹೋಗಿರಲಿಲ್ಲ. ಸೊ ಹಾಗಾಗಿ ಹೋಗೋಣ, ನೋಡಿರಲಿಲ್ಲ ಅಂತ ಹೇಳಿ ಇವಾಗ ಹೊರಡ್ತಾ ಇದ್ವಿ. ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಬಟ್ ಅದೇ ಸ್ಟಾರ್ಟಿಂಗ್ ಬಿಸಿಲಾಗಿತ್ತು, ಅಷ್ಟೇನು ನಮಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ.
ಆರಾಮಾಗಿ ಟ್ರಿಪ್ನ ಮುಗಿಸ್ಕೊಂಡು ಬಂದ್ವಿ. 3 to 4 days ಹೋಗಿದ್ವಿ ಅಂತ ಹೇಳ್ಬೋದು. ರಜಾನೂ ಕೂಡ ಇತ್ತು. ಸೊ ಹಂಗಾಗಿ ನಾನು ಕೂಡ 1 day ಲೀವ್ನ ಎಕ್ಸ್ಟ್ರಾ ತೊಗೊಂಡು ಟ್ರಿಪ್ಪಿಗೆ ಹೊರಡ್ತಾ ಇದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಬನ್ನಿ ಈ ಟ್ರಿಪ್ ವ್ಲಾಗ್ ಹೇಗಿರುತ್ತೆ ಅಂತ ಹೇಳಿ ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ. ಸೊ ಆಫ್ಟರ್ ಲಾಂಗ್ ಗ್ಯಾಪ್ ಆದ್ರೂ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಖಂಡಿತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ ನಿಮಗೂ ಕೂಡ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಕೊಪ್ಪಳ ಗವಿಸಿದ್ದೇಶ್ವರ ಮಠ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದರೆ, ಸೊ ನಾವು ಮುಂಚೆ ಬಂದಾಗ ಇನ್ನೂ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಬಟ್ ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ತುಂಬ ಕ್ಲೀನಾಗಿದೆ ಮತ್ತು ನೋಡೋದಕ್ಕೆ ತುಂಬ ವಿಶಾಲವಾಗಿದೆ. ಮತ್ತು ಅಷ್ಟೇ ಚೆನ್ನಾಗಿ ಅಲ್ಲಿ ಊಟ ಕೂಡ ಪ್ರಸಾದ ಕೂಡ ಅಷ್ಟೇ ಚೆನ್ನಾಗಿತ್ತು. ಮತ್ತು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಮಠನೂ ತುಂಬ ಚೆನ್ನಾಗಿದೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನಾವು ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ ಏನು ಅಂತ ಹೇಳಿ ಕಂಪ್ಲೀಟಾಗಿ ವ್ಲಾಗ್ನ ಶೇರ್ ಮಾಡ್ತೀನಿ. ಸೊ ಈ ಒಂದು ವ್ಲಾಗಲ್ಲಿ ಜಸ್ಟ್ ನಾನು ಸ್ಟಾರ್ಟಿಂಗ್ ಕೊಪ್ಪಳಗೆ ಹೋಗಿರುವಂತಹ ವಿಡಿಯೋನ ಮಾತ್ರ ಶೇರ್ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. 3, 2